ಸ್ನೇಹಿತರೆ, ಅಸಪ ಟೈಮ್ಸ್ಗೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಎಷ್ಟು ಉಪಕಾರಿಯೋ ಅಷ್ಟೇ ಅಪಾಯಕಾರಿ ಕೂಡ. ಹಲವಾರು ಜೀವಗಳನ್ನು ರಕ್ಷಿಸುವಲ್ಲಿ ಬಹಳಷ್ಟು ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಆದರೆ ಅದೇ ಸೋಷಿಯಲ್ ಮೀಡಿಯಾದಿಂದಾಗಿ ಎಷ್ಟೋ ಜೀವನಗಳು ಹಾಳಾಗಿ ಹೋಗಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಅಂತಹದೇ ಘಟನೆಯನ್ನು ಇವತ್ತು ನಿಮ್ಮ ಮುಂದಿರುತ್ತಿದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ. ಸ್ನೇಹಿತರೆ, ಆತನ ಹೆಸರು ಶಾಹುಲ್ ಕಿಂಗ್. ಕಾಸರಗೋಡು ಮಲಯಾಳಂ ಭಾಷೆ ಬಲ್ಲವರು ಈತನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್, ಯೂಟ್ಯೂಬಿನಲ್ಲಿ ನೋಡಿರುತ್ತೀರಿ. ಬಹಳಷ್ಟು ಸಮಾಜಮುಖಿ ವಿಡಿಯೋಗಳು ಮತ್ತು ಅಂಗಡಿಗಳ ಪ್ರಮೋಷನ್ ವಿಡಿಯೋಗಳನ್ನು ಮಾಡುತ್ತಾ ಆತನದೇ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ. ಆದರೆ ಆತನ ಅಭಿನಯ, ಬಣ್ಣದ ಮಾತುಗಳನ್ನು ನಿಜ ಜೀವನವೆಂದು ನಂಬಿದ್ದ ಈತನ ಅಭಿಮಾನಿಯೊಬ್ಬಳ ಜೀವನದ ಜೊತೆ ಚೆಲ್ಲಾಟವಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. 35 ವಯಸ್ಸಿನ ಶಾಹುಲ್ ಕಿಂಗ್ ಎಂಬಾತನಿಗೆ 2016ರಲ್ಲಿ ಮದುವೆಯಾಗಿ 3 ಮಕ್ಕಳನ್ನು ಹೊಂದಿದ್ದಾನೆ. ಆದರೆ 14 ವರ್ಷದ ಅಭಿಮಾನಿಯೊಬ್ಬಳ ಜೊತೆ ತನಗೆ ಮದುವೆ ಆಗಿಲ್ಲವೆಂದು ಪ್ರೀತಿ ಪ್ರೇಮದ ನಾಟಕವಾಡಿ ದೈಹಿಕ ಸಂಪರ್ಕವನ್ನು ನಡೆಸಿದ್ದಾನೆ. ಇದನ್ನರಿತ ಆಕೆಯ ಪೋಷಕರು ಆತನಿಗೆ ವಾರ್ನಿಂಗ್ ಕೊಟ್ಟಿದ್ದರಾದರೂ ಈತ ಸುಧಾರಿಸಿಲ್ಲ ಅನ್ನುವ ಮಾಹಿತಿ ಇದೆ. ನಂತರವೂ ಇವನ ಉಪಟಳ ನಿಲ್ಲದಿದ್ದಾಗ ಆಕೆಯ ಪೋಷಕರು ಕೇರಳದ ಕೊಯಿಲಾಂಡಿ ಠಾಣೆಯಲ್ಲಿ ಅಪ್ರಾಪ್ತ ಹುಡುಗಿಯ ಮೇಲೆ ರೇಪ್ ಕೇಸನ್ನು ದಾಖಲಿಸಿರುತ್ತಾರೆ. ಅದರಂತೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದ ಪೊಲೀಸರು ನಿನ್ನೆಯ ದಿನ ಯೂಟ್ಯೂಬರ್ ಮಂಗಳೂರು ಏರ್ಪೋರ್ಟ್ಗೆ ತಲುಪುತ್ತಿದ್ದಂತೆ ಬಂಧಿಸಿದ್ದಾರೆ. ಸ್ನೇಹಿತರೆ, ತುಂಬಾ ಪ್ರಕರಣಗಳಲ್ಲಿ ಈ ಲುಕ್ಔಟ್ ನೋಟಿಸ್ ಎಂದು ಕೇಳಿರುತ್ತೀರಿ. ಏನದು ಲುಕ್ಔಟ್ ನೋಟಿಸ್ ಗೊತ್ತಾ? ಸಿಂಪಲ್ ಆಗಿ ಹೇಳಬೇಕಾದರೆ, ಪ್ರಕರಣದಲ್ಲಿ ಆರೋಪಿ ಅಂತ ಏನು ಪೊಲೀಸರು ಪರಿಗಣಿಸಿರುತ್ತಾರೆ, ಆ ವ್ಯಕ್ತಿ ದೇಶ ಬಿಟ್ಟು ಹೋಗುವ ಭೀತಿ ಇದ್ದರೆ ಅಂತವರ ವಿರುದ್ಧ ಬಂಧನಕ್ಕಾಗಿ ಹೊರಡಿಸುವ ನೋಟಿಸ್ ಆಗಿದೆ ಈ ಲುಕ್ಔಟ್ ಅಥವಾ LOC. ಇದರಲ್ಲಿ ಆ ವ್ಯಕ್ತಿಯ ಫೋಟೋ ಜೊತೆಗೆ ಮುಖದ ಮೇಲಿನ ಗುರುತುಗಳನ್ನು ನಮೂದಿಸಲಾಗಿರುತ್ತದೆ. ಆದ್ದರಿಂದಲೇ ಕೆಲವೊಮ್ಮೆ ಆರೋಪಿ ವಿದೇಶದಲ್ಲಿದ್ದರೂ ಕೂಡ ವಿಮಾನ ನಿಲ್ದಾಣ ತಲುಪಿದ ತಕ್ಷಣ ಬಂಧನವಾಗುವುದು. ಇನ್ನೊಂದು ಕಡೆಯಲ್ಲಿ ಯೂಟ್ಯೂಬರ್ ಆಕೆಯ ಪ್ರೇಮ ಪಾಶದಿಂದ ತಪ್ಪಿಸಿಕೊಳ್ಳಲು ಸ್ವತಃ ಹುಡುಗಿಯ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದು ಎಂದು ತನ್ನ ಸ್ನೇಹಿತರಲ್ಲಿ ಹೇಳಿಕೊಂಡಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಿದೆ. ಒಟ್ಟಾರೆ ಇಂತಹ ಅನೇಕ ಪ್ರಕರಣಗಳು ಈತನ ಪಾಳ್ಯದಲ್ಲಿ ಇತ್ತಾದರೂ ಕುಣಿಕೆಯಾಗಿದ್ದು ಇದು ಮಾತ್ರವಾಗಿದೆ ಎಂಬುದು ಕೂಡ ಸತ್ಯ. ಏನೇ ಇರಲಿ, ಅಪ್ರಾಪ್ತ ಅಭಿಮಾನಿಯೊಬ್ಬಳನ್ನು ವಿವಾಹಿತನಾಗಿರುವ ಆತ ಪ್ರೀತಿಸುವ ನಾಟಕವಾಡಿ ದೈಹಿಕವಾಗಿ ಬಳಸಿಕೊಂಡಿದ್ದು ಅಕ್ಷಮ್ಯ ಅಪರಾಧ. ಸ್ನೇಹಿತರೆ, ಈಗಿನ ಜನರೇಷನ್ ಹೇಗಿದೆ ನೋಡಿ. ರೀಲ್ಸಿಗೂ ರಿಯಾಲಿಟಿಗೂ ವ್ಯತ್ಯಾಸ ತಿಳಿಯದೆ ಬಣ್ಣದ ಮಾತುಗಳಿಗೆ ಮರುಳಾಗಿ ಬದುಕು ಮುಗಿಸಿಕೊಳ್ಳುತ್ತಾರೆ. ಕರೋನಾದ ನಂತರವಂತೂ ಆನ್ಲೈನ್ ಓದು ಬಂದ ನಂತರ ಸಣ್ಣ ಮಕ್ಕಳು ಕೂಡ ಮೊಬೈಲ್ನ ಜನ್ಮ ಜಾಲಾಡಿ ಹೆತ್ತವರಿಗೆ ಹೇಳಿಕೊಡುವ ಮಟ್ಟಕ್ಕೆ ಜನರೇಷನ್ ತಲುಪಿದೆ. ಮಕ್ಕಳು ತುಂಬಾ ಬುದ್ಧಿವಂತರಾಗುತ್ತಿದ್ದಾರೆ. ಅವರ ವಯಸ್ಸಿನಲ್ಲಿ ನಮಗೆ ಏನೂ ಗೊತ್ತಿರಲಿಲ್ಲ ಅಂತ ಗರ್ವಪಟ್ಟು ಮಕ್ಕಳ ಬಗ್ಗೆ ಅಜಾಗರೂಕತೆ ತೋರಿಸಿದರೆ ಇಂತಹ ವಂಚಕರ ಜಾಲಕ್ಕೆ ಬೀಳುವುದಂತೂ ಖಂಡಿತ. ಪೋಷಕರೇ ಮಕ್ಕಳಿಗೆ ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರ ಸ್ವಾತಂತ್ರ್ಯವನ್ನು ನೀಡಿ, ಹೆಚ್ಚು ಸಡಿಲಗೊಂಡಷ್ಟು ಬದುಕನ್ನು ಜಟಿಲಗೊಳಿಸುತ್ತಾರೆ ಅನ್ನೋದು ಈ ಘಟನೆ ನಮಗೆ ತಿಳಿಸಿಕೊಡುತ್ತದೆ. ರೀಲ್ಸ್ ಅನ್ನು ಜೀವನ ಎಂದು ನಂಬಿ ತಮ್ಮ ಕಾಲಿನ ಮೇಲೆ ಚಪ್ಪಡಿ ಕಲ್ಲು ಎಳೆದುಕೊಳ್ಳುವ ಹೆಣ್ಣು ಮಕ್ಕಳು ಇಂತಹ ನಯವಂಚಕರ ಬಗ್ಗೆ ತುಂಬಾನೇ ಜಾಗರೂಕತೆಯಿಂದ ಇರಬೇಕು. ಅನ್ಯರ ಜೊತೆಗಿನ ಅತಿಯಾದ ಸಲುಗೆ ಬದುಕನ್ನು ಅಪಾಯದ ಕಡೆಗೆ ತಲುಪಿಸುತ್ತದೆ ಅನ್ನೋದು ನೆನಪಿನಲ್ಲಿಡಬೇಕು. ವೀಕ್ಷಕರೇ, ಇದು ಇವತ್ತಿನ ವಿಶೇಷತೆ. ಇನ್ನಷ್ಟು ಸುದ್ದಿಗಳಿಗಾಗಿ ಅಸಪ ಟೈಮ್ಸ್ ಅನ್ನು ನೋಡುತ್ತೀರಿ. ನಮ್ಮನ್ನು ಬೆಂಬಲಿಸಲು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.